ಬಿಸ್ನೆಸ್ಸಿಗೆ ಸ್ಟಾರ್ಟಪ್ಪಿಗೆ ಬರೋಕೆ ಹೋಗ್ಬೇಡ್ರಿ. ಈ ರೀತಿಯಾದಂಥ ಮೈಂಡ್ಸೆಟನ್ನು ಇಟ್ಕೊಂಡು 9 to 5ಲಿಂದ ಎಸ್ಕೇಪ್ ಆಗ್ಲಕ್ಕೆ ನಾ ಬಿಸ್ನೆಸ್ಸನ್ನು ಮಾಡ್ತೀನಿ, ಬಾಸ್ ಕಿರಿಕಿರಿ ಐತೆ ನನಗೆ, ಅದಕ್ಕೆ ನಾ ಬಿಸ್ನೆಸ್ಸನ್ನು ಮಾಡ್ತೀನಿ, ರೊಕ್ಕ ಹೆಚ್ಚಿಗೆ ಗಳಿಸ್ಬೋದು ಬಿಸ್ನೆಸ್ನಾಗ ಬಂದ್ರೆ, ಫಂಡಿಂಗ್ ಸಿಗ್ತದೆ, ರಿಚ್ ಕಾಣ್ತೀನಿ, ಈ ರೀತಿ ಮೈಂಡ್ಸೆಟನ್ನು ಇಟ್ಕೊಂಡು ದಯವಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ಬಿಸ್ನೆಸ್ ನಿಮಗಲ್ಲ. ಬಿಸ್ನೆಸ್ ಭಾಳ ಹಾರ್ಡ್ ಅದ. 9 to 5ದಾಗ ನಿಮಗೆ ಏನು ಮಾಡ್ಬೇಕಂತ ಗೊತ್ತರೇ ಇರ್ತದೆ. ಬಿಸ್ನೆಸ್ನಾಗ ಹಂಗೆ ನಡೆಯಲ್ಲ. ಬಿಸ್ನೆಸ್ನಾಗ ನಿಮಗೆ ಗೊತ್ತೇ ಇರಲ್ಲ ಏನು ಮಾಡ್ಬೇಕಂತೇಳಿ. ನೀವು ಏನು ಮಾಡ್ಬೇಕಂದಿರ್ತೀರಿ ಅದು ದಾರಿ ಕರೆಕ್ಟ್ ಐತೋ ತಪ್ಪೈತೋ ಅಂತೂ ಗೊತ್ತಿರಲ್ಲ. 9 to 5 ಒಳಗಾದ್ರೆ ನೀವು ಏನು ಕೆಲಸ ಮಾಡ್ಬೇಕಂತೇಳಿ ಅಲ್ಲಿ ಬರೆದಿಟ್ಟಿರ್ತಾರೆ. ಆಲ್ರೆಡಿ ಒಂದು ಸಿಸ್ಟಮೆಟಿಕ್ ರೂಲ್ಸ್ ಅಂತ ಇರ್ತೈತಿ, ಅದನ್ನು ಫಾಲೋ ಮಾಡಿದ್ರೆ ಮುಗೀತು, ನಿಮ್ಮ ಕೆಲಸ ಆಯ್ತು. ಬಟ್ ಬಿಸ್ನೆಸ್ನಾಗ ಹಾಗಿಲ್ಲ, ಏನೂ ರೂಲ್ಸೇ ಇಲ್ಲ. ನೀವೇ ಅರ್ಥ ಮಾಡ್ಕೋಬೇಕು, ನೀವೇ ಓನ್ ಬಾಸ್ ಅದೀರಿ. ಓಕೆ, ಪ್ರತಿಯೊಂದು ನೀವೇ ಅರ್ಥ ಮಾಡ್ಕೋಬೇಕು. ಹೆಚ್ಚಿಗೆ ಟೈಮ್ ಹತ್ತದೆ ಇಲ್ಲಿ. 9 to 5 ಕೆಲಸನೇ ಮುಗಿಯಂಗಿಲ್ಲ ಬಿಸ್ನೆಸ್ನಾಗ. ಫಸ್ಟ್ 5 years ಅಂತೂ ಐತಲ್ಲ, ಭಾಳ ಅಂದ್ರೆ ಭಾಳ ಎಫರ್ಟ್ ಹಾಕ್ಬೇಕು. ನಿಮಗೆ ಯಾವುದು 9 to 5 ಏನೂ ಸಂಬಂಧ ಬೀಳಲ್ಲ. ಆ ರೀತಿ ಎಫರ್ಟ್ ಹಾಕೋದಾಗ್ತೈತೆ. ನೀವು ದಯವಿಟ್ಟು ಈ ಮೈಂಡ್ಸೆಟ್ ಇಟ್ಕೊಂಡು ಬರೋಕೆ ಹೋಗ್ಬೇಡ್ರಿ ಬಿಸ್ನೆಸ್ಸಿಗೆ. ಒಂದೊಂದು ಸಲ ಕಸ್ಟಮರ್ ಐತಲ್ಲ, ರಾತ್ರಿ 10ಕ್ಕೆ ಫೋನ್ ಮಾಡ್ತಾರೆ, 12ಕ್ಕೆ ಫೋನ್ ಮಾಡ್ತಾರೆ, ಗೊತ್ತಿಲ್ಲ. ನೀವು ಡಿಪೆಂಡ್ ಅಪಾನ್ ನಿಮ್ಮ ಬಿಸ್ನೆಸ್. ಆ ಟೈಮಿಗೂ ಎತ್ಕಿಸಿ ನೀವು ಮಾತಾಡಬೇಕು. ಎಂಪ್ಲಾಯೀಸಿಗೆ ಕಾಲ್ ಬರ್ತಿರ್ತಾವೆ, ಬಟ್ ಎಂಪ್ಲಾಯಿ ರೆಸ್ಪಾನ್ಸ್ ಮಾಡ್ತಿರಲ್ಲ. ಓಕೆ, ಅವಾಗ ನಿಮಗೆ ಕಾಲ್ ಬರು, ಅವಾಗ ನೀವು ಎದ್ದು ಹೋಗಬೇಕು. ಎನಿ ಕಂಡೀಷನ್ ಅಲ್ಲಿ ಇಲ್ಪ ಒಂದು ಅರ್ಧ ತಾಸು ಬಿಟ್ಟು ಮಾಡ್ತೀನಿ, ಇಲ್ಲ ನೀವು ಹೇಳೋಕ್ಕೂ ಆಗಲ್ಲ. ನೀವು ಹೇಳಿದ್ರಿ ಕಸ್ಟಮರ್ ರೊಕ್ಕನ. ಬಿಸ್ನೆಸ್ಸಿಗೆ ಭಾಳ ಅಂದ್ರೆ ಭಾಳ ಹಾರ್ಡ್ ಕೆಲಸ ಮಾಡಬೇಕಾಗ್ತೈತಿ. ಟೈಮಿಂದ ಯೋಚನೆ ಮಾಡ್ಲರೇ ಮಾಡಬೇಕಾಗ್ತೈತಿ. ಫಂಡಿಂಗ್ ಭಾಳಷ್ಟು ಮಂದಿ ತಲೆಯಾಗೈತಿ. ಫಂಡಿಂಗ್ ಸಿಕ್ಕರೆ ಭಾರಿ. ಫಂಡಿಂಗ್ ಸಿಕ್ತಂದ್ರೆ ನಮ್ಮ ಲೈಫ್ ಚೇಂಜ್. ಫಂಡಿಂಗ್ ಸಿಕ್ತಂದ್ರೆ ನಮ್ಮ ಬಿಸ್ನೆಸ್ ಭಾಳ ದಿವಸ ತನಕ ರನ್ ಆಗ್ತೈತಿ. ಅವು ಯಾವೂ ಕರೆಯಲ್ಲ, ಕಂಪ್ಲೀಟ್ಲಿ ಸುಳ್ಳು. ನೀವು ಫಂಡಿಂಗನ್ನು ಎತ್ಕೊಂಡ ಮೇಲೆ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿಗೆ ಆಗ್ತದೆ. ಇನ್ವೆಸ್ಟರ್ ಪ್ರೆಷರ್ ಇರ್ತದೆ. ಇನ್ವೆಸ್ಟರ್ ಏನು ಹೇಳ್ತಾರೆ ಅದನ್ನು ಕೇಳಬೇಕಾಗ್ತದೆ. ನಿಮಗೆ ಮಾಡೋಕೆ ಒಂದೊಂದು ಮನಸ್ಸಿರಲ್ಲ. ಆ ಟೈಮಿಗೂ ಇನ್ವೆಸ್ಟರ್ ಹೇಳ್ತಾರೆ, ಅದನ್ನು ನೀವು ಮಾಡಬೇಕಾಗ್ತದೆ. ಈ ರೀತಿಯಾದಂಥ ಸಿಚುವೇಶನ್ ಬರ್ತದೆ. ನೀವು ಫಂಡಿಂಗನ್ನು ತೊಗೊಂಡ್ಕೊಳ್ಳಿ. ಹಂಗಂತೇಳಿ ನಾವು ಫಂಡಿಂಗ್ ಕೆಟ್ಟೈತೆ ಅಂತ ಹೇಳತ್ತಿಲ್ಲ. ಫಂಡಿಂಗ್ ಅದ್ರ ಜಾಗದಾಗ ಅದು ಕರೆಕ್ಟ್ ಐತಿ. ಅದನ್ನು ಕರೆಕ್ಟಾಗಿ ಬಳಸ್ಕೊಳ್ಳೋ ಮೈಂಡ್ಸೆಟ್ ಇತ್ತಂದ್ರೆ ಓಕೆ, ನೀವು ಫಂಡಿಂಗನ್ನು ಯಾವ ರೀತಿ ಬಳಸ್ಕೋಬೇಕಂತೂ ನೀವು ಕಲಿಬೇಕಾಗ್ತದೆ. ಫಂಡಿಂಗ್ ನೀವು ಅಂದ್ಕೊಂಡಿರೋ ರೀತಿ ಅಲ್ಲ, ಭಾಳ ಹಾರ್ಡೆಸ್ಟ್ ಪಾರ್ಟ್. ಅದನ್ನು ಫಂಡಿಂಗ್ ಸಿಗುತ್ತಾನ ಒಂದು, ಸಿಕ್ಕ ಮ್ಯಾಲ ಒಂದು, ಎರಡು ಕಡೆ ಸ್ಟ್ರಗಲ್ ಐತಿ. ಓಕೆ, ಫಂಡಿಂಗ್ ಸಿಕ್ಕರೆ ಭಾರಿ ಅಂತ ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಮೈಂಡ್ಸೆಟ್ ಇತ್ತಂದ್ರೆ, ಆ ಮೈಂಡ್ಸೆಟ್ ಇಟ್ಕೊಂಡು ನೀವು ಬಿಸ್ನೆಸ್ಸಿಗೆ ಬರ್ತೀರಿ ಅಂತ ಡಿಸಿಷನ್ ತೊಗೊಂಡಿದ್ರೆ ದಯವಿಟ್ಟು ಅದನ್ನು ಡಿಸಿಷನನ್ನು ವಾಪಸ್ ತೊಗೋರಿ. ನೀವು ಏನು ಮಾಡತ್ತೀರಿ ಅದೇ ಮಾಡಿರಿ ಸದ್ಯಕ್ಕೆ. ಇದು ನಿಮ್ಗೊಂದು ಸ್ವಲ್ಪ ಭಾಳ ಕರೆ ಹೇಳಾಗತ್ತಾನ, ನಿಮ್ಗೊಂದು ಸ್ವಲ್ಪ ಇದು ಅನ್ನಿಸ್ಬೋದು. ಓಕೆ, ರಿಯಾಲಿಟಿನೇ ಇದೆ ಅದ. ಬೇಕಂದ್ರೆ ನೀವು ಫಂಡಿಂಗ್ ಯಾರು ತೊಗೊಂಡಿರ್ತಾರಲ್ಲ ಅವ್ರಿಗೆ ಹೋಗಿ ಕೇಳಿರಿ, ಫಂಡಿಂಗ್ ಜೀವನ ಹೆಂಗಿರ್ತೈತೆ ಸ್ಟಾರ್ಟಪ್ದಾಗ ಅಂತ ಹೇಳಿಕೆಶಿಂದ. ಓಕೆ, ಮತ್ತು ನೀವು ಬೂಟ್ ಸ್ಟ್ರಾಪ್ಡ್ ಹೋಗ್ತೀನಂತಂದ್ರೆ ಅದು ಒಂದು ಬೇರೆ ರೀತಿ, ಅಲ್ಲಿ ಒಂದು ಬೇರೆ ರೀತಿ ಫೈಟ್ ಐತಿ. ಎಲ್ಲಿ ಹೋದ್ರೂ ಬಿಸ್ನೆಸ್ನಾಗ ಮಾತ್ರ ನೀವು ತಲೆ ಮಾತ್ರ ಓಡಿಸ್ಲೇಬೇಕು. ತಲೆ ಓಡಿಸ್ಲಿಲ್ಲ ಬಿಸ್ನೆಸ್ನಾಗ ಗೆಲ್ಲಕ್ಕೆ ಆಗಲ್ಲ. ಓಕೆ, ತಲೆ ಓಡಿಸ್ಬೇಕಂತಂದ್ರೆ ನಿಮಗೆ ಟೈಮ್ ಸಿಗೋಲ್ಲ. ನೀವು ಫ್ರೀ ಇರೋ ಮೈಂಡ್ ಸೆಟ್ ಇಟ್ಕೊಂಡು ಬಂದಿರಿ ಅಂದರೆ ನಿಮಗೆ ತಲೆ ಓಡಿಸೋಕ್ಕಾಗಲ್ಲ. ತಲೆ ಓಡಿಸ್ಬೇಕಂದ್ರೆ ನೀವು ಕಂಟಿನ್ಯೂಸ್ ಆಗಿ ವರ್ಕಿಂಗ್ ಮೋಡ್ದಾಗೆ ಇರಬೇಕು, ಅವಾಗೇ ತಲೆ ಓಡಿಸೋಕ್ಕಾಗೋದು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊರಿ. ಭಾಳ ಅಂದ್ರೆ ಭಾಳಷ್ಟು ಮಂದಿ ಫೇಲ್ ಆಗೋದು ಇದೇ ಕಾರಣಕ್ಕೆ. ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬಿಸ್ನೆಸ್ಸಿಗೆ ಬರ್ತಾರೆ, ಆಮೇಲೆ ಬಿಸ್ನೆಸ್ ನಡೆಯಂಗಿಲ್ಲ, ಬಿಟ್ಟು ಹೋಗ್ತಾರೆ. ಎದಕ್ಕೆ ಅವ್ರ ಇಂಟೆನ್ಷನ್ನೇ ತಪ್ಪೈತೆ. ಫಸ್ಟಿಗೆ ಬರೋ ಮುಂದೆ 9 to 5 ಎಸ್ಕೇಪ್ ಆಗಬೇಕು, ಈ ರೀತಿ ಇಂಟೆನ್ಷನ್ ಇಟ್ಕೊಂಡು ಬಂದುಬಿಟ್ಟಿರ್ತಾರೆ ಅವ್ರು. ಅವಾಗ ಅವೆಲ್ಲ ಆಗಂಗಿಲ್ಲ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊರಿ. ಫಂಡಿಂಗ್ ಮೈಂಡ್ಸೆಟ್ ಇಟ್ಕೊಂಡು ಬರ್ಲಾಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಭಾಳಷ್ಟು ಮಂದಿ ಅನ್ಕೊಳ್ಳಿ, ನಾನು ನಮ್ಮ ಬಾಸ್ ಕಡೆಯಿಂದ ಎಸ್ಕೇಪ್ ಆಗಕ್ಕೆ ಮಾಡ್ತೀನಿ. ಓಕೆ, ಬೇಸಿಕ್ಲಿ ಮ್ಯಾನೇಜರ್ ಕಡೆಯಿಂದ ಎಸ್ಕೇಪ್ ಆಗೋ ಸಂಬಂಧ ನಾನೇ ಒಂದು ಬಿಸ್ನೆಸ್ ಚಾಲೂ ಮಾಡ್ತೀನಿ. ಆಗಲ್ಲ. ಭಾಳ ಹೊಲಸು ಮೈಂಡ್ಸೆಟ್ ಇದು. ನೀವು ಮ್ಯಾನೇಜರ್ ಹೇಳತ್ತಾನೆ ಈ ಕೆಲಸ ಮಾಡಂತೇಳಿ, ನೀವೇ ಮ್ಯಾನೇಜರ್ ಆದ್ರಿ, ನೀವೇ ಬಾಸ್ ಆದ್ರಿ, ನಿಮಗೆ ಹೇಳೋರು ಯಾರು? ಏನು ಮಾಡ್ಬೇಕಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಆಟೋಮೆಟಿಕ್ ಎಲ್ಲ ಫೇಲ್ ಆಗು. ಎಕ್ಸಾಂಪಲ್, ಇವತ್ತು ನೀವು ಪ್ರಾಡಕ್ಟ್ ಡಿಸೈನ್ ಮಾಡಬೇಕಾ, ಬಟ್ ನಿಮಗೆ ಗೊತ್ತೇ ಇಲ್ಲ. ಬಿಸ್ನೆಸ್ ಪ್ರಾಡಕ್ಟ್ ಡಿಸೈನ್ ಮಾಡಬೇಕು, ಏನು ಬಿಸ್ನೆಸ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡಬೇಕು, ಸೇಲ್ಸನ್ನು ಮ್ಯಾನೇಜ್ ಮಾಡಬೇಕು, ಏನು ಆಪ್ರೇಷನ್ಸನ್ನು ಮ್ಯಾನೇಜ್ ಮಾಡಬೇಕು, ಫೈನಾನ್ಸನ್ನು ಮ್ಯಾನೇಜ್ ಮಾಡಬೇಕು, ಯಾವ ಕೆಲಸ ಮಾಡಬೇಕು ಅನ್ನೋದೇ ನೀವು ಗೊತ್ತಿಲ್ಲ. ನೀವು ಬಾಸ್ ಆದ್ರಿ ಅಂದ್ರೆ ಓಕೆ, ಫಸ್ಟ್ ನೀವು ಅದನ್ನು ಕಲಿಬೇಕು. ನಾ ಈಗ ಫೌಂಡರ್ ಆದೆ ಅಂದರೆ ಏನೇನು ಕೆಲಸ ನನ್ನೂ ಇರ್ತಾವೆ, ನಾ ಏನೇನು ಮಾಡಬೇಕು ಅವ್ರು ನೀವು ಕಲಿಬೇಕು. ಹಂಗಂತೇಳಿ ನೀವು ಫೌಂಡರ್ ಆಗೋದು ತಪ್ಪಂತ ಹೇಳತ್ತಿಲ್ಲ. ಫೌಂಡರ್ ಆಗಬೇಕಂತಂದ್ರೆ ನೀವು ನಿಮ್ಮ ಕೆಲಸನ ಅರ್ಥ ಮಾಡ್ಕೋಬೇಕು, ಅದ್ರ ಜವಾಬ್ದಾರಿ ತೊಗೋಬೇಕು, ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೋಬೇಕು ಅದರದ್ದು. ಓಕೆ, ಎಂಪ್ಲಾಯೀಸ್ ನಿಮ್ಮನ್ನು ಹೆಂಗೆ ನೋಡಾತಾರೆ ಅವ್ರ ಕಣ್ಣಾಗ ಅನ್ನೋದು ನಿಮಗೆ ಗೊತ್ತಿರಬೇಕು. ಹೆಂಗೆ ನೀವು ಇನ್ನೊಬ್ಬನ ಬಾಸನ ಕೈ ಕೆಲಸ ಮಾಡ್ಕೇಸಿ ನಿಮ್ಮ ಅನುಭವ ಏನಿರ್ತದಲ್ಲ, ಹಾಗೆ ಅನುಭವವನ್ನು ನಿಮ್ಮ ಕೈ ಕೆಲಸ ಮಾಡಿದ್ರೆ ಕೊಡಬಾರ್ದಲ್ಲ ನೀವು. ಇಲ್ಲಾಂದ್ರೆ ಅವನು ಬಿಟ್ಟು ಹೋಗ್ತಾನೆ. ಚಲೋ ಎಂಪ್ಲಾಯೀಸ್ಗಳನ್ನ ಕಳ್ಕೊಳಕತ್ತೀರಿ ಅಂದರೆ ಬಿಸ್ನೆಸ್ ನಡೆಯಂಗಿಲ್ಲ. ಇವೆಲ್ಲನೂ ಪ್ರತಿಯೊಂದು ಗಮನದಾಗ ಇಟ್ಕೊಂಡೇ ನೀವು ಬಿಸ್ನೆಸ್ಸನ್ನು ಮಾಡ್ಲಾಕ್ಕೆ ಬರಬೇಕು. ಫೌಂಡರ್ ಆಗೋದು TG ಇಲ್ಲ. ಓಕೆ, ಯಾವ ಬಾಸ್ ಭಯಕತ್ತಾನ, ಬಾಸಂತ ಕಿರಿಕಿರಿ ಹೆಚ್ಚಿಗಾಗೈತಿ, ಮ್ಯಾನೇಜರ್ ಕಿರಿಕಿರಿ ಹೆಚ್ಚಿಗಾಗೈತಿ, ನಾ ಬಿಟ್ಟು ಬಿಸ್ನೆಸ್ ಚಾಲೂ ಮಾಡ್ತೀನಿ ಜಲ್ದಿ ನಿರ್ಧಾರ ತೊಗೋಬೇಡ್ರಿ. ಯೋಚನೆ ಮಾಡಿರಿ. ಭಾಳ ಪೇಷನ್ಸ್ ಬೇಕಾಗ್ತದೆ ಬಿಸ್ನೆಸ್ನಾಗ. ಪೇಷನ್ಸ್ ಇಲ್ಲ ಅಂದ್ರೆ ನಡೆಯಂಗಿಲ್ಲ ಬಿಸ್ನೆಸ್, ಯಾರ್ದು ನಡೆಯಂಗಿಲ್ಲ. ಪೇಷನ್ಸ್ಲಿಂದ ಯಾರ್ಯಾರು ಅದಾರೆ ಎಲ್ಲರದು ನಡೆದೈತಿ. ಒಂದು ಸಲ ಕೂತು ಅಬ್ಸರ್ವ್ ಮಾಡಿರಿ ನೀವು. 10 ಬಿಸ್ನೆಸ್ ಸಕ್ಸಸ್ ಆಗೋಕ್ಕೆ ಕಾರಣ ಪೇಷನ್ಸ್ ಇರ್ತೈತೆ, ಅದು ಬಿಟ್ಟು ಬೇರೆದೇನೂ ಇಲ್ಲ. ಅಬ್ಸರ್ವ್ ಮಾಡಿರ್ಬೇಕಂದ್ರೆ ನೀವು ಕೂತು ಏನರ ಒಂದರೆ ಪೇಷನ್ಸ್ ಇರಲಾರ ಯಾವುದೇ ರೊಕ್ಕ ಗಳಿಸ್ಯಾನ ಅಂತ ಹೇಳ್ರಿ ಈ ಫೌಂಡ್ರ್, ಕೆಳಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಇನ್ನೂ ಒಂದು ಮೈಂಡ್ ಸೆಟ್, ಪೇಷನ್ಸ್ ಇರಲ್ಲ ಫೌಂಡರ್ಸ್ಗಳಿಗೆ. ಇವತ್ತು ರೊಕ್ಕ ಹಾಕ್ಯಾರ, ನಾಳೆ ಮುಂಜಾನೆ ಕೂಡ ರೊಕ್ಕ ಬರಬೇಕು.
ಹಿಂಗೆ ನಡೆಯಂಗಿಲ್ಲ ಬಿಸ್ನೆಸ್ನಾಗ. ತಿಂಗಳಾದ ಕೂಡಲೇ ಸ್ಯಾಲ್ರಿ ಬರೋದು ಜಾಬಾ ಇಲ್ಲ, ಬಿಸ್ನೆಸ್ ಒಂದಿಷ್ಟು ರೂಲ್ಸ್ ಅದಾವೆ, ಅವ್ರು ನಾವು ಫಾಲೋ ಮಾಡಲೇಬೇಕು. ಓಕೆ, ಎಲ್ಲ ಇಂಡಸ್ಟ್ರಿ ಒಳಗೆ ಬಿಸ್ನೆಸ್ಸದ್ದು ಒಂದೊಂದು ರೂಲ್ಸ್ ಅದಾವೆ. ಓಕೆ, ಈಗ ಎಕ್ಸಾಂಪಲ್ ತೊಗೊರಿ, ಫುಡ್ ಬಿಸ್ನೆಸ್, ಒಂದೊಂದು ಸಲ ಫುಡ್ ಕೆಡ್ತದೆ. ಓಕೆ, ಆವಾಗ ನೀವು ಪೇಷನ್ಸ್ಲಿಂದ ನಿಂದಿರಲೇಬೇಕು. ಇಲ್ಲಪ್ಪ ಈಗ ಕೆಟ್ಟಿದ್ದು ಏನು ಲುಕ್ಸಾನ್ ಆಗಿಲ್ಲ, ಇದ್ರದ್ದು ಒಂದು ವರ್ಷ ನಾನು ಲಾಭ ತೊಗೋತೀನಿ ಅನ್ನೋ ಮೈಂಡ್ಸೆಟ್ ಬೇಕು ನಿಮಗೆ. ಇದು ಲುಕ್ಸಾನ್ ಆಗತ್ತೈತಿ ಹೊರಗೆ ಹೋಗ್ತೀನಿ, ನಡೆಯಂಗಿಲ್ಲ ಅವೆಲ್ಲ. ಆ ಬಿಸ್ನೆಸ್ದು ಹಾಗೆ ಇದು ಬಿಸ್ನೆಸ್ ಪ್ರೊಸೆಸ್ ಹೆಂಗೆ ಐತಿ, ಬಿಸ್ನೆಸ್ ಬಿಹೇವಿಯರ್ ಹೆಂಗೆ ಐತಿ, ಆ ಟೈಮಿಗೆ ನೀವು ಏನು ಮಾಡೋಕ್ಕಾಗ್ತದೆ, ಅದು ಹೆಂಗೆ ಹೇಳ್ತದೆ ಹಂಗೆ ಕೇಳಬೇಕು. ಬಿಸ್ನೆಸ್ನಾಗ ಎಲ್ಲರಿಗಿಂತ ಇಂಪಾರ್ಟೆಂಟ್ ಇರೋದು ಬಿಸ್ನೆಸ್ ಮೈಂಡ್ಸೆಟ್. ದಯವಿಟ್ಟು ಆ ಬಿಸ್ನೆಸ್ ಮೈಂಡ್ಸೆಟನ್ನು ತೊಗೊಂಬರಕ್ಕೆ ಟೈಮ್ ಹಾಕಿರಿ. ಮಿನಿಮಮ್ ಏನಿಲ್ಲ ಅಂದರೂ 6 ತಿಂಗಳಾರೆ ಬಿಸ್ನೆಸ್ ಮೈಂಡ್ಸೆಟನ್ನು ಡೆವಲಪ್ ಮಾಡ್ಕೊಳ್ಳೋಕೆ ಟೈಮ್ ಕೊಡಿರಿ. ಓಕೆ, ಬಿಸ್ನೆಸ್ ಮೈಂಡ್ಸೆಟ್ ಬರೋದು ಅಷ್ಟು ಈಜಿ ಇಲ್ಲ. ನಿಮ್ಮಲ್ಲಿ ನೀವು ಭಾಳಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕು. ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು. ಎಲ್ಲಿ ನಿಮ್ಮ ಹಳಿ ಬಿಲೀವ್ ಇರ್ತಾವಲ್ಲ ಅವ್ರು ನೀವು ಮುರಿಬೇಕು. ಹೊಸ ಬಿಲೀವನ್ನು ಸೆಟ್ ಮಾಡ್ಬೇಕು. ನೀವು ಇದ್ರ ಮೇಲೆ ನಾನು ಬಿಲೀವ್ ಮಾಡ್ತೀನಿ ಅಂತ ಸ್ಟ್ರಾಂಗ್ಲಿ ನೀವು ಡಿಸಿಷನ್ ತೊಗೋಬೇಕು. ಹಳಿ ಬಿಲೀವ್ ಭಾಳ ಅಂದ್ರೆ ಭಾಳ ಹೊಲಸಿರ್ತಾವೆ, ಬಿಸ್ನೆಸ್ಸಿಗೆ ಸೂಟ್ ಆಗ್ತಿರಲ್ಲ. ಎಕ್ಸಾಂಪಲ್, ಇವತ್ತು ರೊಕ್ಕ ಹಾಕಿನ ಒಂದು ಬಿಸ್ನೆಸ್ನಾಗ ಇನ್ವೆಸ್ಟ್ಮೆಂಟ್ ಮಾಡೀನಿ, ಒಂದು ತಿಂಗಳದಾಗ ಇಟ್ಟು ಬರ್ಬೇಕಂದ್ರೆ ಬರಬೇಕಟ್ಟೆ ನಂಗೆ. ಹಂಗೆ ನಡೀತದೆ ಬಿಸ್ನೆಸ್, ಕ್ಯಾಪ್ ಬಿಸ್ನೆಸ್ ಹಂಗೆ ನಡೀತಾವೆ. ಇವತ್ತು ಹಾಕಿರ್ತೀವಿ, 5 ವರ್ಷ ಬಿಟ್ಟು ಬರ್ತದೆ ರೊಕ್ಕ. ಒಂದೊಂದು ಸಲ 2-3 ತಿಂಗಳು ಬಿಟ್ಟು ಪ್ರಾಫಿಟ್ ಆಗೋಕ್ಕೆ ಚಾಲು ಆಗ್ತದೆ. ಓಕೆ, ಒಂದೊಂದು ಸಲ ಪ್ರಾಫಿಟೇ ಆಗಂಗಿಲ್ಲ. ಓಕೆ, ಅದಕ್ಕೂ ನಾವು ಗಟ್ಟಿರ್ಬೇಕು. ಪ್ರಾಫಿಟ್ ಆಗಿಲ್ಲ ಆಕ್ಸೆಪ್ಟ್ ಮಾಡ್ಕೋತೀನಿ, ನಾವು ಅಟ್ ರಿಸ್ಕ್ ತೊಗೊಳಕತ್ತಿದ್ದೇನೆ, ಅದ್ರ ನಂಗೆ ರಿಸ್ಕಿನ ಪರಿಜ್ಞಾನ ಇತ್ತು, ನಾನು ತೊಗೊಂಡಿನಿ, ನಾನು ರೀತಿ ಮೈಂಡ್ಸೆಟ್ ಬೇಕು. ಹಂಗಂತೇಳಿ ತಪ್ಪು ರಿಸ್ಕ್ ತೊಗೊಳ್ದಲ್ಲ. ಮತ್ತು ರಿಸ್ಕ್ ಇವ್ಯಾಲ್ಯೂಯೇಷನು ನಿಮ್ಗೆ ಗೊತ್ತಿರಬೇಕು. ಬೇಸಿಕ್ಲಿ ನಾ ಹೇಳತ್ತಿದ್ದ ಉದ್ದೇಶ ಏನಂದ್ರೆ, ತಪ್ಪು ಮೈಂಡ್ಸೆಟನ್ನು ಇಟ್ಕೊಂಡು ನೀವು ಬಿಸ್ನೆಸ್ಸಿಗೆ ಬಂದ್ರಿ ಅಂದ್ರೆ ಬಿಸ್ನೆಸ್ ನಿಮಗಲ್ಲ. ದಯವಿಟ್ಟು ಬರೋಕ್ಕೆ ಹೋಗಬೇಡ್ರಿ. ಬಿಸ್ನೆಸ್ಸಿಗೆ ಬರ್ಬೇಕು ಅನ್ನಕತ್ತೀರ ಅಂತಂದ್ರೆ ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಬಿಸ್ನೆಸ್ ಮೈಂಡ್ಸೆಟ್. ಓಕೆ, ಬಿಸ್ನೆಸ್ ಮೈಂಡ್ಸೆಟ್ ಇರಬೇಕು, ಬಿಸ್ನೆಸ್ ಸ್ಕಿಲ್ಸ್ ಇರಬೇಕು ನಿಮ್ಮಂತೆಗೆ. ಬಿಸ್ನೆಸ್ ಸ್ಕಿಲ್ಸ್ ಇಲ್ಲಾಂದ್ರೂ ನೀವು ಬಿಸ್ನೆಸ್ನಾಗ ಬದುಕೋಕ್ಕಾಗಲ್ಲ. ಬಿಸ್ನೆಸ್ ನಿಮಗೆ ಗ್ರೋತ್ ಕೊಡಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ನಾಗ ಗ್ರೋತ್ ಆಗಬೇಕಾ, ಬಿಸ್ನೆಸ್ ಸ್ಕಿಲ್ಸ್ ಇರಬೇಕು, ಬಿಸ್ನೆಸ್ ಮೈಂಡ್ಸೆಟ್ ಇರಬೇಕು. ಸಿಂಪಲ್. ಬಿಸ್ನೆಸ್ ಸ್ಕಿಲ್ಸ್ ಯಾವ್ಯಾವ ಅಂತ ಹೇಳಿ ನೀವು ಹುಡುಕಾಡ್ರಿ, ರಿಸರ್ಚ್ ಮಾಡಿರಿ. ಒಂದು ವೇಳೆ ಎಲ್ಲೂ ಸಿಗಲಿಲ್ಲ ನಾನು ಕಮೆಂಟ್ ಮಾಡಿರಿ, ನೆಕ್ಸ್ಟ್ ವೀಡಿಯೋ ಪಕ್ಕ ಮಾಡ್ತೀನಿ ಅದ್ರ ಮೇಲೆ. ಬಿಸ್ನೆಸ್ ಸ್ಕಿಲ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದು. ಓಕೆ, ದಯವಿಟ್ಟು ಕಲಿದ್ರ ಮೇಲೆ ಫೋಕಸ್ ಮಾಡಿರಿ. ಬಿಸ್ನೆಸ್ ಪರ್ಸನ್ ನೀವು ಯಾರೇ ಹೋಗಿ ನೋಡಿರಿ, ಎಲ್ಲ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನು ಕಲಿದ್ರ ಮೇಲೆ ಫಸ್ಟ್ ಫೋಕಸ್ ಮಾಡಿರಿ ನಾನು ಬಿಸ್ನೆಸ್ನಾಗ. ಓಕೆ, ಬೇರೆ ಇಂಡಸ್ಟ್ರಿದಾಗ ಬೇರೆದ್ರ ಮೇಲೆ ಫೋಕಸ್ ಮಾಡ್ಬೋದು, ಬಟ್ ಬಿಸ್ನೆಸ್ನಾಗ ಹಂಗಿಲ್ಲ. ಕಲಿಕೆ ಭಾಳ ಇಂಪಾರ್ಟೆಂಟ್. ಹೊಸ ಸ್ಕಿಲ್ ಕಲಿಬೇಕು, ಹೊಸ ಟೆಕ್ನಾಲಜಿನ ಅರ್ಥ ಮಾಡ್ಕೋಬೇಕು. ಓಕೆ, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳನ್ನ ಕಲಿಬೇಕು. ಎಲ್ಲ ಇಂಡಸ್ಟ್ರಿ ನಾಲೆಜ್ ಇರ್ಬೇಕು ನಿಮಗೆ. ಓಕೆ, ಅದ್ರದ್ದು ಯಾವುದೂ ಕೆಲಸ ನೀವು ಮಾಡಲಿಲ್ಲ ಅಂದ್ರೆ ನಡೀತೈತಿ. ಎಲ್ಲ ಇಂಡಸ್ಟ್ರಿ ನಾಲೆಜ್ ಮಾತ್ರ ಇರಬೇಕು. ಯಾಕಂದರೆ ಎಂಪ್ಲಾಯೀಸರು ನಿಮಗೆ ಮೋಸ ಮಾಡೋರಲ್ಲ, ಆ ಒಂದು ಕಾರಣಕ್ಕೆ. ಓಕೆ, ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಯಾವ್ಯಾವ ಸ್ಕಿಲ್ಸ್ಗಳು ಬೇಕಲ್ಲ ಅವ್ರ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಂತ. ಈ ವಿಡಿಯೋ ಒಂದು ಸ್ವಲ್ಪ ಟ್ರೂತ್ ಬೇಸ್ಡ್ ಇತ್ತು. ಓಕೆ, ಸತ್ಯ ಹೇಳತ್ತಿದ್ದೆ ನಾನು. ಮೈಂಡ್ಸೆಟ್ ಭಾಳ ಇಂಪಾರ್ಟೆಂಟ್. ಬೇಸಿಕ್ಲಿ ಈ ವಿಡಿಯೋ ಉದ್ದೇಶನೇ ಮೈಂಡ್ಸೆಟ್. ಬಿಸ್ನೆಸ್ ಮೈಂಡ್ಸೆಟ್, ಬಿಸ್ನೆಸ್ ಸ್ಕಿಲ್ ಇಂಪಾರ್ಟೆಂಟ್ ಅದ. ಅವು ಇರ್ಲಾರೆ ಬಿಸ್ನೆಸ್ಸಿಗೆ ಎಂಟ್ರಿ ಹೊಡಿಲಾಕೆ ಹೋಗ್ಬೇಡ್ರಿ. ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್.